ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಗೈಸ್, ಯಾಕಂದರೆ ಪುರಿಯ ಮಾಡಕತ್ತೀನಿ. ಅದ್ರ ಸಲುವಾಗಿ ಇವಾಗ ಏನೇ ಹಾಕಿನಂತ ಹೇಳ್ತೀನಿ ನೋಡಿ ಗೈಸ್. ಸ್ವಲ್ಪ ಉಪ್ಪು ಹಾಕಬೇಕು ಗೈಸ್, ಸೋಡಾ ಪುಡಿ, ಮತ್ತು ಇನ್ನೊಂದು ಚಮಚದಷ್ಟು ರವೆ ಹಾಕಬೇಕು ಗೈಸ್. ರವೆ ಹಾಕಿ ನೀರು ಹಾಕಿ ಸಣ್ಣಗೆ ಕಲಿಸ್ಬೇಕು ಗೈಸ್. ಇವಾಗ ನಾನು ಕಲಿಸಕತ್ತೀನಿ ನೋಡಿ, ಆ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು ಗೈಸ್. ಇವಾಗ ನೋಡಿ, ಇದು ಹಿಟ್ಟು ಕಲಸಿಟ್ಟಿದ್ದ ಸ್ವಲ್ಪ ಹಿಟ್ಟು ನೆನೆಯಕ್ಕೆ ಬಿಟ್ಟಿದೆ ಗೈಸ್. ಇವಾಗ ಉಂಡೆ ಮಾಡಿ ಇಡಬೇಕು. ಈ ಥರ ಎಷ್ಟು ಮೆತ್ತಗೆ ನೋಡಿ ಗೈಸ್, ಆ ಥರ ಸಣ್ಣಗೆ ಉಂಡೆ ಮಾಡಿ ಇಡ್ತಾ ಇದ್ದೀನಿ. ಇವಾಗ ನೋಡಿ ಇಷ್ಟು ತೆಗ್ದಿದ್ದೀನಿ, ಅವನ್ನ ಹಾಕಿದ್ದು. ಈಗ ಎಣ್ಣೆ ಕರಿಯಾಕತ್ತೀನಿ ಗೈಸ್. ನೋಡಿ ಈ ಥರ ಎಣ್ಣೆ ತೆಗಿಬೇಕು ನೋಡಿ. ಇನ್ನೊಂಥರ ಆ ಥರ ಇನ್ನೊಂದು ಮಾಡಾಕತ್ತೀನಿ ನೋಡಿ ಗೈಸ್. ಈ ಥರ ಮಾಡ್ಬೇಕು. ಇವಾಗ ಪುರ ಎಲ್ಲ ಹುರ್ಕೊಂಡು ಅದ್ರ ಸ್ವಲ್ಪ ಚಟ್ನಿ ಮಾಡ್ಬೇಕಲ್ಲ ಗೈಸ್. ಅದ್ರ ಸಲ ಒಂದು ಕಡೆ ಇಟ್ಟಿನ, ಆ ಕಡೆ ಒಳಗೆ ನಾನು ಎಣ್ಣೆ ಹಾಕೊಂಡಿನಿ 2 ಸ್ಪೂನ್. ಈಗ ಈರುಳ್ಳಿ ಹಾಕೋತೀನಿ ಗೈಸ್. ಅದ್ರೊಳಗೆ ಈರುಳ್ಳಿ ಹಾಕಿ ನಾನು ಆಗಾಳೆ ಹೊಳಿಟ್ಟಿದ್ದ ಮೆಣಸಿನ್ಕಾಯಿ 2-3 ಮೆಣಸಿನ್ಕಾಯಿ ಹುಳಿಟ್ಟಿದ್ದ ಗೈಸ್. ಅದು ಇವಾಗ ಹಾಕಾಕತ್ತೀನಿ. ಈಗ ತಿರುವಾಡಕತ್ತೀನಿ ಗೈಸ್ ಅದ್ರೊಳಗಲ್ಲಿ. ಇವಾಗ ನಾನು ಕರಿಬೇವು ಮತ್ತು ಟಮಾಟಿ ಇನ್ನೂ ಹಾಕಿಲ್ಲ ಗೈಸ್. ಟಮಾಟಿ ನೆಕ್ಸ್ಟ್ ಹಾಕೋಣ. ಇವಾಗ ಕರಿಬೇವು ಹಾಕಿದ್ದಲ್ಲ ಅದು, ಮತ್ತು ಆಗಳೇ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೆ ಗೈಸ್. ಇವಾಗ ಅದು ಹಾಕೋತೀನಿ, ಮತ್ತು ಅರಿಶಿಣ ಮತ್ತು ಚಿಲ್ಲಿ ಪೌಡ್ರ್ ಹಾಕೋತೀನಿ ಗೈಸ್. ಎಲ್ಲ ಹಾಕಿದ ನಂತರ ಮತ್ತೆ ಟಮಾಟಿ ಹಾಕಿ ತಿರುವಾಡಕತ್ತೀನಿ ಗೈಸ್. ನೋಡಿ ಆ ಥರ ಆಗೈತಿ. ಮತ್ತು ಆಗಳೇ ನಾನು ವಟಾಣಿ ನೆನೆಸಿಟ್ಟಿದ್ದೆ ಗೈಸ್. ಈಗ ಅದು ಹಾಕೋತೀನಿ. ಟಮಾಟೆ ಎಲ್ಲ ಇದು ಹಣ್ಣು ಆಗಬೇಕಲ್ಲ ಗೈಸ್, ಅದ್ರ ಸಲಿಂದ ಸ್ವಲ್ಪ ಉಪ್ಪು ಹಾಕೋತೀನಿ. ಉಪ್ಪು ಹಾಕಿದ ನಂತರ ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು ಗೈಸ್. ಇವಾಗ ಖಾರ ಪುಡಿ ಹಾಕೋಕತ್ತೀನಿ ಗೈಸ್. ಅದು ಖಾರ, ಈ ಖಾರ ಹಾಕಿ ನೋಡಿ ಇವಾಗ ಹೆಂಗೈತಿ. ಆಗಳೇ ಬಟಾಟೆ ಕುದಿಸಿಟ್ಟಿದಾಗ ಈಗ ಸ್ವಲ್ಪ ಎಲ್ಲ ತೆಗೆದಿದ್ದ. ಈಗ ಅದ್ರೊಳಗೆ ಹಾಕೋಕತ್ತೀನಿ, ಅಷ್ಟು ಹಾಕೋಕತ್ತೀನಿ ಗೈಸ್. ನೋಡಿ ಆ ಥರ ಆಗಿದೆ. ಆಮೇಲೆ ಟ್ರೈ ಮಾಡಿ ಗೈಸ್ ಮನೆಯಲ್ಲಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಅದ್ರ ಸಲುವಾಗಿ ಮಾಡಿ. ಈಗ ಆಗಾಳೆ ನೀರು ಹಾಕಿದ್ದೆ. ಈಗ ಒಂದು ಸ್ವಲ್ಪ ನೀರು ಹಾಕೋಕತ್ತೀನಿ ಗೈಸ್. ನೋಡಿ ಆ ಥರ ಆಗಿದೆ. ಓಕೆ ಬಾಯ್ ಗೈಸ್, ನಾಳೆ ಸಿಗೋಣ.